ಹಾಯ್ ಹಲೋ ನಮಸ್ತೆ ಕರುನಾಡಿಗೆ ಪ್ರಿಯ ಬಂಧುಗಳೇ, ಇವತ್ತಿನ ಈ ವಿಡಿಯೋನ ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕು. ಕಾರಣ ನಮ್ಮ ಸುತ್ತಮುತ್ತಲೂ ಈ ರೀತಿಯ ಘಟನೆಗಳು ಜರುಗ್ತಾನೆ ಇರ್ತವೆ. ಪ್ರಿಯ ಬಂಧುಗಳೇ, ಗುರುಗಳು ಎಂದರೆ ಯಾರು? ನಮ್ಮ ತಂದೆ ತಾಯಿಗಳನ್ನು ಬಿಟ್ಟರೆ ಅವರೇ ನಮ್ಮ ಜೀವನದಲ್ಲಿ ಕಾಣುವಂತಹ ಮತ್ತೊಂದು ದೇವರೇ ಗುರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂದು ಅವರನ್ನು ಪೂಜಿಸ್ತೇವೆ. ವಿದ್ಯೆ ಕಲಿಸುವಂತಹ ಗುರು ಹೇಗಿರಬೇಕು? ಆದರ್ಶಮಯವಾಗಿರಬೇಕು. ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ನೋಡಿ ನಮ್ಮ ಚಾನಲ್ನಲ್ಲಿ. ಒಬ್ಬ ಶಿಕ್ಷಕಿಗೆ ಆಗಿರುವಂತಹ ಸಂಕಷ್ಟಕ್ಕೆ ಹೇಗೆ ಓರ್ವ ಜಿಲ್ಲಾಧಿಕಾರಿ ಬಂದು ನೆರವಿಗೆ ನಿಲ್ತಾರೆ, ಅವರ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅನ್ನೋದು. ಆದರೆ ಪ್ರಿಯ ಬಂಧುಗಳೇ, ಇಲ್ಲಿ ಓರ್ವ ಶಿಕ್ಷಕನಿಗೆ ಮಕ್ಕಳು ತನ್ನ ವಿದ್ಯಾರ್ಥಿಗಳೇ ಆತನಿಗೆ ಕಲ್ಲುಗಳಿಂದ ಚಪ್ಪಲಿಗಳಿಂದ ಹೊಡೆದು ಶಾಲೆಯಿಂದ ಹೊರಹಾಕಿದ್ದಾರೆ. ಅಸಲಿಗೆ ಮಕ್ಕಳು ಹೀಗೆ ವರ್ತಿಸಲು ಆತ ಮಾಡಿದ್ದಾದರೂ ಏನು? ಆತ ಮಾಡಿದ ಯಾವ ತಪ್ಪಿನಿಂದಾಗಿ ಮಕ್ಕಳು ಈ ರೀತಿಯಾಗಿ ವರ್ತನೆಯನ್ನು ತೋರಿದರು ಅನ್ನೋದನ್ನು ಇದೀಗ ನೋಡುವಂಥ ಕೆಲಸವನ್ನು ಮಾಡೋಣ. ಪ್ರಿಯ ಬಂಧುಗಳೇ, ಈ ಘಟನೆ ನಡೆದಿರುವುದು ಛತ್ತೀಸ್ಗಢದ ಬೆಸ್ತಾರ ಜಿಲ್ಲೆಯ ಪಲ್ಲಿಭಟ ಎಂಬ ಹಳ್ಳಿಯಲ್ಲಿ. ಆ ಹಳ್ಳಿಯ ಒಂದು ಶಾಲೆಯಲ್ಲಿ ನಡೆದಿರತಕ್ಕಂಥ ಘಟನೆ ಇದಾಗಿರುತ್ತದೆ. ಆ ಶಿಕ್ಷಕನು ಪ್ರತಿದಿನಾಲೂ ಕೂಡ ಕುಡಿದುಕೊಂಡು ಪಾಠವನ್ನು ಮಾಡುವುದಕ್ಕೆ ಶಾಲೆಗೆ ಹೋಗುತ್ತಿದ್ದರಂತೆ. ಕುಡಿದು ಬಂದು ಪಾಠವನ್ನು ಮಾಡಿದರೆ ಆ ಮಕ್ಕಳು ಹೇಗೋ ಕೇಳ್ತಿದ್ರೇನೋ, ಆದರೆ ಕುಡಿದ ಮತ್ತಲ್ಲಿ ಮಕ್ಕಳಿಂದ ಬಾಡಿ ಮಸಾಜನ್ನು ಮಾಡಿಸ್ಕೊಳ್ತಾ ಇದ್ರು. ಅದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಂದು ನೋಡದೆ ಪ್ರತಿಯೊಬ್ಬರೂ ಕೂಡ ಶಿಕ್ಷಕರಿಗೆ ಬಾಡಿ ಮಸಾಜನ್ನು ಮಾಡಬೇಕಾಗಿತ್ತು. ಒಂದು ವೇಳೆ ಮಾಡಲಿಲ್ಲವೆಂದರೆ ಅವರಿಗೆ ಮನಸ್ಸು ಬಂದ ಹಾಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ರು. ಹಾಗೆ ಕುಡಿದ ಕಾರಣಕ್ಕೆ ಮಕ್ಕಳಿಗೆ ಹೇಗೆ ಬೇಕೋ ಹಾಗೆ ಒಡೆಯೋದು ಬಡಿಯೋದು ಮಾಡ್ತಾ ಇದ್ರಂತೆ. ಆಗ ಮಕ್ಕಳು ಪಾಠ ಮಾಡುವುದಕ್ಕೆ ಹೇಳಿದರೆ ಅದನ್ನು ಮಾಡ್ತಾ ಇರಲಿಲ್ಲ. ಕೊನೆಗೆ ಮಕ್ಕಳು ತಮ್ಮ ಪೋಷಕರ ಗಮನಕ್ಕೆ ಈ ವಿಚಾರವನ್ನು ತೆಗೆದುಕೊಂಡು ಬರ್ತಾರೆ. ಪೋಷಕರು ಸಂಬಂಧಿಸಿದಂತಹ ಅಧಿಕಾರಿಗಳಿಗೆ ಹೇಳ್ತಾರೆ. ಆದರೆ ಸರಿಯಾಗಿ ಅಧಿಕಾರಿಗಳು ಸ್ಪಂದಿಸ್ತಾ ಇರಲ್ಲ. ಒಂದು ದಿನ ಎಲ್ಲರೂ ಹೋಗಿ ಆ ಶಿಕ್ಷಕರಿಗೆ ಹೇಳ್ತಾರೆ, ನೀವು ಈ ರೀತಿಯಾಗಿ ಮಾಡ್ತಾ ಇರೋದು ತಪ್ಪು. ಮಕ್ಕಳಿಗೆ ಪಾಠವನ್ನು ಮಾಡಿ ಕುಡಿದು ಬಂದು ಶಾಲೆಯಲ್ಲಿ ಈ ರೀತಿಯ ವರ್ತನೆ ತೋರೋದು ಸರಿಯಲ್ಲ. ನಿಮಗೆ ಗೋರ್ಮೆಂಟ್ ಸಂಬಳ ಕೊಡೋದು ಮಕ್ಕಳಿಗೆ ಪಾಠ ಮಾಡುವುದಕ್ಕೆ ಎಂದು ಎಲ್ಲರೂ ಪೋಷಕರು ಸಮೇತವಾಗಿ ಹೋಗಿ ಹೇಳ್ತಾರೆ. ಆದರೆ ಆ ಶಿಕ್ಷಕ ಮಾತ್ರ ನೀವೇನು ಬೇಕಾದರೂ ಮಾಡ್ಕೊಳ್ಳಿ, ನಾನು ಹೀಗೆ ಇರೋದು ಎಂಬ ಅಸಡ್ಡೆಯ ಮಾತನ್ನು ಆಡ್ತಾನೆ. ಆಗ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಒಂದು ಉಪಾಯವನ್ನು ಮಾಡ್ತಾರೆ. ತಮ್ಮ ಒಬ್ಬ ಸ್ನೇಹಿತನಿಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೇಳಿ ಆ ಶಿಕ್ಷಕ ಶಾಲೆಯ ಕಾಂಪೌಂಡ್ ಒಳಗಡೆ ಧಾವಿಸುತ್ತಿದ್ದಂತೆ ಬೈಕಿನಲ್ಲೇ ಇರುವಾಗ ತಮ್ಮ ಕೈಯಲ್ಲಿದ್ದಂತಹ ಕೋಲುಗಳಿಂದ ಕಲ್ಲುಗಳಿಂದ ಕೈಯಲ್ಲಿ ಏನು ಸಿಗುತ್ತೋ ಅದರಲ್ಲೇ ಚಪ್ಪಲಿಗಳಿಂದನೂ ಕೂಡ ಆ ಶಿಕ್ಷಕನಿಗೆ ಥಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಮಕ್ಕಳು. ನಂತರ ಈ ಮಾಡಿಕೊಂಡಿದ್ದಂತಹ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಆ ವಿಡಿಯೋ. ಈ ವಿಡಿಯೋ ಆ ಜಿಲ್ಲೆಯ ಜಿಲ್ಲಾಧಿಕಾರಿಯ ಗಮನಕ್ಕೂ ಕೂಡ ಬರುತ್ತೆ. ಆಗ ಜಿಲ್ಲಾಧಿಕಾರಿ ನಮ್ಮ ಜಿಲ್ಲೆಯ ಪ್ರತಿಷ್ಠೆಯ ವಿಷಯವೆಂದು ಇದರ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕು ಆ ಶಿಕ್ಷಕನಿಗೆ ಎಂದು ಆ ಶಿಕ್ಷಕನ ವೃತ್ತಿಯಿಂದನೂ ಕೂಡ ಆತನನ್ನು ವಜಾಗೊಳಿಸ್ತಾರೆ. ಹಾಗೂ ಕಾನೂನಿನ ಪ್ರಕಾರ ಆ ಶಿಕ್ಷಕನಿಗೆ ಯಾವ ರೀತಿಯ ಶಿಕ್ಷೆಗಳಾಗಬೇಕೋ ಅದನ್ನು ಕೊಡಿಸೋದಕ್ಕೆ ಮುಂದಾಗ್ತಾರೆ. ಒಟ್ಟಾರೆಯಾಗಿ ಈ ವಿದ್ಯಾರ್ಥಿಗಳು ಮಾಡಿದಂತಹ ಕೆಲಸಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಬಂಧುಗಳೇ, ಈ ವಿಡಿಯೋದ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ.